ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಲಕ್ಷ್ಮಿ. ಬರ್ರಿ ಇವತ್ತಿನ ವಿಡಿಯೋ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನ್ನ ಜೀವನದಲ್ಲಿ ನನಗೆ ತುಂಬ ಮುಖ್ಯ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ನೋಡಿ, ಹಾಗೆ ಲೈಕ್ ಮಾಡ್ಕೊಳ್ಳಿ. ಬರ್ರಿ ಇವತ್ತಿನ ವಿಡಿಯೋಗಳಿಗೆ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಏನೆಲ್ಲ ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ. ನನ್ನ ಮಗಳಿಗೆ ನಾನು ರಾಧೆ ಮಾಡಿ ನೋಡ್ರಿ. ಆಗ ರಾಧೆ ಥರ ರೆಡಿ ಆಗ್ಯಾಳ ನೋಡ್ರಿ. ಸೀರೆ ಉಡ್ಸೀನಿ ನನ್ನ ಮಗಳಿಗೆ. ಕೊಳ್ಳಂದು ಬಿಂದಿಯ ಆಮೇಲೆ ಎಲ್ಲ ಹಾಕಿ ನೋಡ್ರಿ. ಎಷ್ಟು ಸುಂದರವಾಗಿ ಕಾಣಿಸಿದಾಳೆ ನೋಡ್ರಿ ನನ್ನ ಮಗಳು. ಚಿನ್ನಿ ಬಂಗಾರಿ ಇಲ್ಲಿ. ರಾಧೆ 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 ರಾಧೆ. ರಾಧೆ 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 ರಾಧೆ. ನೋಡ್ರಿ ಫ್ರೆಂಡ್ಸ್, ಈಗ ನಾನು ಪಾರ್ಲರ್ಗೆ ಹೊಂಟೀನಿ ನೋಡ್ರಿ. ನಮ್ಮ ಚಿನ್ನಿ ಬಂಗಾರ ಎಲ್ಲ ತಯಾರು ಮಾಡಿ ಆಮೇಲೆ ಅಳ್ತಾ ಇದ್ಲು. ಶೌರ್ಯ ಪ್ರತೀಕ್, ನಮ್ಮ ಚಿನ್ನಿ ಬಂಗಾರಿಗೆಲ್ಲ ತಯಾರು ಮಾಡಿನಲ್ರಿ. ರಾಧಾ ಆಗಿದ್ಲು ನನ್ನ ಚಿನ್ನಿ ಬಂಗಾರಿ. ಅದಾದ್ಮೇಲೆ ನೋಡ್ರಿ ಅವಳು ರೆಡಿ ಮಾಡಿದ್ದ ಇಷ್ಟು ಅಳ್ತಿದ್ಲು. ಆಮೇಲೆ ಫೋಟೋ ಎಲ್ಲ ತೆಗೆದು ಲಾಸ್ಟಲ್ಲಿ ಹಾಕ್ತಿದ್ದು ನೋಡಿ. ಬೇಕಾದರೆ ಫೋಟೋ ಎಲ್ಲ ತೆಗ್ದಿದ್ದೆ. ಆಮೇಲೆ ಸ್ವಲ್ಪ ಅಳ್ತಾ ಇದ್ಲು. ಆಮೇಲೆ ಲಾಸ್ಟಿಗೆ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಇಟ್ಬಿಟ್ಟು ಆಮೇಲೆ ಬಟ್ಟೆ ಭಾಂಡೆ ಮುಗಿಸಿ ಅವಳಿಗೆ ಮಲಗಿಸಿ ಆಮೇಲೆ ಊಟ ಮಾಡಿದೆ. ಊಟಕ್ಕೆ ಇವತ್ತು ಬೇಳೆ ಪಲ್ಯ, ಚಪಾತಿ, ಅನ್ನ ಮಾಡಿ ನೋಡ್ರಿ. ಅದಾದಮೇಲೆ ಮತ್ತು ಶೌರ್ಯ ಪ್ರತೀಕ್ ಬಂದರು. ಅವ್ರಿಗೆ ಊಟ ಮಾಡಿಸ್ದೆ. 3 ಜನಕ್ಕೆ ಒಟ್ಟಿಗೆ ಮಲಗಿಸ್ದೆ. ಇವತ್ತು ಬೇಗ ಬಂದರು ಶೌರ್ಯ ಪ್ರತೀಕ್ ಇಬ್ಬರು ಸ್ಕೂಲಿಂದ. ಆಮೇಲಿಂದ ನೋಡ್ರಿ ಈಗ ನಾನು ಪಾರ್ಲರ್ಗೆ ಹೊಂಟೀನಿ. ಸ್ವಲ್ಪ ಫಂಕ್ಷನ್ ಇದೆ. ಯಾವ ಫಂಕ್ಷನ್ ಅಂತ ಮುಂದಿನ ಬ್ಲಾಗಲ್ಲಿ ತಿಳಿಸ್ತೀನಿ. ಯಾವ ಫಂಕ್ಷನ್ ಇದೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಾಳೆ ಅಲ್ಲ, ಬುಧವಾರ ಬ್ಲಾಗಲ್ಲಿ ತಿಳಿಸ್ತೀನಿ. ಬರ್ರಿ ಈಗ ಪಾರ್ಲರ್ಗೆ ಹೋಗಮ್ಮಿ. ಹಂಗೆ ನಮ್ಮ ಮಮ್ಮಿಗೆ ಮನೆಗೆ ಹೋಗ್ತೀನಿ ನೋಡ್ರಿ. ಚಿನ್ನಿ ಬಂಗಾರಿ ಪಪ್ಪ ಕರ್ಕೊಂಡು ಹೋಗ್ಯಾರ. ಈಗ ಅನ್ನ ಪ್ರತೀಕ್ ಹೋಗ್ತೀವಿ ನೋಡ್ರಿ. ನಮ್ಮ ಶೌರ್ಯಾಗ ಇಲ್ಲೇ ಕೊಂಡ್ಯಾಕೆ ಹೋಗ್ತೀನಿ ರೀ. ಯಾಕಂದ್ರೆ ಭಾಳ ತೀಟ್ಲೆ ಮಾಡ್ಲತ್ತಾನ್ರಿ ಅಲ್ಲಿ ನಮ್ಮ ಮಮ್ಮಿ ಮನೆಗೆ ಹೋಗೋಣ. ಅದಕ್ಕೆ ಅವನಿಗೆ ಇಲ್ಲೇ ಕೀಲಿ ಹಾಕಿ ಹೋಗ್ತೀನಿ ನೋಡ್ರಿ. ಶೌರ್ಯಾಗ ನೋಡ್ರಿ ಈಗ ಹಾಲು ಕಾಸಿಟ್ಟಿದ್ದೀನಿ. ಅಲ್ಲಿಂದ ಬಂದಮೇಲೆ 7:30 ಹಂಗೆ ಬರ್ತೀನಿ, ಇಲ್ಲ 7 ಗಂಟೆ ಹಂಗೆ ಬರ್ತೀನಿ. ಬಂದಾದಮೇಲೆ ಹೆಸರುಬೇಳೆ ಪಾಯಸ ಮಾಡ್ತೀನಿ ನೋಡ್ರಿ. ರೆಸಿಪಿ ಕೂಡ ತೋರಿಸ್ತೀನಿ ನೋಡ್ರಿ ಬೇಕಾದರೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಹಾಗೆ ಇವತ್ತು ಶ್ರಾವಣ ಸೋಮವಾರ ಅಲ್ಲ, ಅದಕ್ಕೋಸ್ಕರ ಹೆಸರುಬೇಳೆ ಪಾಯಸ ಮಾಡ್ತಿದ್ದೀನಿ. ನಾವೀಗ ಪಾರ್ಲರ್ ಬಂದೀವಿ. ಈಗ ನಾಯಿ ಇದೆಯವ್ರಂತ ಗೊತ್ತಿಲ್ಲ, ಇಲ್ಲಂತೂ ಇಟ್ಟಿದ್ದಾರೆ, ಭಯ ಆಗುತ್ತೆ. ಓ ತಾಯಿ, कुत्रा है ना? हाँ नहीं है, हे बांधले नाही ते विचारले. झोपलेत का? ಬಾ ನೋಡ್ರಿ ಫ್ರೆಂಡ್ಸ್, ಈಗ ಹ್ಯಾಬ್ರೋ ಮಾಡಿಕೊಂಡು ಈಗ ಸ್ವಲ್ಪ ಲಿಫ್ಟಿಕ್ ತೊಗೋಬೇಕು, ಆಮೇಲೆ ಗಿಫ್ಟ್ ತೊಗೋಬೇಕು. ಫಂಕ್ಷನ್ಗೆ ಹೋಗ್ತೀವಲ್ಲ ನೋಡ್ರಿ. ಹ್ಯಾಬ್ರೋ ಈ ಥರ ಬಂದವು. ಗಿಫ್ಟ್ ತೊಗೊತೀನಿ, ಆಮೇಲೆ ಲಿಫ್ಟಿಕ್ಕು, ಆಮೇಲೆ ಸ್ವಲ್ಪ ಕ್ಲಚ್ ಎಲ್ಲ ತೊಗೊಬೇಕು. ಬರೀ ಈಗ ಸ್ಟೋರ್ಗೆ ಹೋಗೋಣ. ಇಲ್ಲೇ ಕೆಳಗಡೆ ಇದೆ ಸ್ಟೋರು. ಹಳ್ಳು
ಹಾಯ್ ಮಾಡು, ಸೇ ಹಾಯ್. ನೋಡ್ರಿ ಫ್ರೆಂಡ್ಸ್, ಈಗ ಸ್ಟೋರಿಗೆ ಬಂದೀನಿ. ಯಾಕಪ್ಪ ಅಂದ್ರೆ ಲಿಪ್ಸ್ಟಿಕ್ಕು ಆಮೇಲೆ ಸ್ವಲ್ಪ ಕ್ಲಚ್ ಎಲ್ಲ ತೊಗೋಬೇಕಾಗಿತ್ತು. ಅದಕ್ಕೋಸ್ಕರನೇ ಬಂದಿದ್ದ. ಮೊನ್ನೆನೇ ತೊಗೊಂಡು ಹೋಗಿದ್ದ. ಅದು ಯಾಕೋ ಹಿಂಗೆ ಹಾಕೊಂಡು ಮಲ್ಗ್ತೀನಲ್ಲ, ಕ್ಲಚ್ ಹಾಕೊಂಡು ಮಲ್ಕೊತೀನಲ್ಲ, ಅದು ಮುರಿದೋಗ್ಬಿಡುತ್ತೆ. ನೋಡಿರಿ ಲಿಪ್ಸ್ಟಿಕ್ ಯಾವ ಕಲರ್ ತೊಗೊಳ್ಳಿ ಅಂತೇಳ್ಬಿಟ್ಟು ನೋಡ್ತಾ ಇದ್ದೆ. ಕಾಫಿ ಕಲರು ಐತೆ, ಕಾಫಿ ಕಲರ್ ತೊಗೊಳ್ಳ ಇಲ್ಲ ಅಂದರೆ ರೆಡ್ ಕಲರ್ ತೊಗೊಳ್ಳ ಅಂತ ನೋಡ್ತಿದ್ದೆ. ನೋಡ್ರಿ ಫ್ರೆಂಡ್ಸ್, ನಂಗೆ ಯಾಕೋ ಕಾಫಿ ಕಲರ್ ಇಷ್ಟ ಆಗಲಿಲ್ಲ. ಅದಕ್ಕೆ ರೆಡ್ ಕಲರೇ ತೊಗೊಂಡೆ. ಅದು ಸ್ವಲ್ಪ ಇದು ಆಗುತ್ತಂತೆ, ಪಿಂಕಲ್ಲೂ ಬರುತ್ತಂತೆ. ಅದಕ್ಕೋಸ್ಕರನೇ ನನಗೆ ಯಾಕೋ ರೆಡ್ಡೇ ಇಷ್ಟ ಆಯಿತು. ಅದಕ್ಕೆ ರೆಡ್ಡೇ ತೊಗೊಂಡೆ. ನೋಡ್ರಿ, ನಾನು ನೋಡ್ತಿದ್ದೆ, ಕೈಗೆ ಹಚ್ಕೊಂಡು ನೋಡ್ತಿದ್ದೆ ಯಾವ ಕಲರ್ ಬರುತ್ತೆ ಅಂತೇಳ್ಬಿಟ್ಟು. ಅದಾದ್ಮೇಲೆ ನಾನು 2 ಕ್ಲಚ್ ತೊಗೊಂಡೆ. ನೇರ್ ಪಾಲಿಶ್ ಒಂದು ತೊಗೊಂಡಿದ್ದೆ. ರೆಡ್ ಕಲರ್ ನಾನು ಯಾವತ್ತೂ ರೆಡ್ ಕಲರೇ ಹಾಕೋದು, ಇಲ್ಲಾಂದರೆ ಪಿಂಕು, ಅವೆರಡೇ ಹಾಕೋದು ನಾನು ಜಾಸ್ತಿ. ಮತ್ತು ಅದಾದಮೇಲೆ ನಾನು ಮತ್ತು ಪಕ್ಕದಲ್ಲೇ ಇದೆ ಅವ್ರ ಅಣ್ಣ ಅವ್ರದ್ದೇ, ಅವ್ರದ್ದು ಅಂಗಡಿಗೆ ಬಂದೀನಿ. ನೋಡ್ರಿ, ನಾನು ಈ ಗಿಫ್ಟ್ ತೊಗೊಳಕ್ಕೆ ಅವ್ರು ಕೇಳ್ತಾಯಿದ್ರು, ಏನು ವೀಡಿಯೋ ತೆಗಿತಿದೆಯಾ, ಏನು ಫೋಟೋ ತೆಗಿತಿದೆಯಾ ಅಂತೇಳ್ಬಿಟ್ಟು. ಏನಿಲ್ಲ, ಯೂಟ್ಯೂಬ್ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಿದ್ದೆ. ಕಮ್ಮಿ ರೇಟಲ್ಲೂ ಕೊಡ್ತಾರೆ ಅವರು, ನೀವು ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಇವಾಗ ಗಿಫ್ಟ್ ತೊಗೊಳಕ್ಕೆ ಬಂದೀನಿ. ನೋಡ್ರಿ, ಯಾವ ಥರ ಗಿಫ್ಟ್ ತೊಗೋಬೇಕಂತ ನೋಡ್ತೀನಿ. ನೋಡ್ರಿ ಫ್ರೆಂಡ್ಸ್, ನಾ ಈ ಥರ ತೊಗೊಂಡೀನಿ. ಕಮ್ಮಿ ರೇಟ್ ಮಾಡಿಕೊಡ್ರಿ. ಈ ಅಂಗಡಿಗೆ ಬರ್ರಿ, ಎಲ್ಲ ಕಮ್ಮಿ ಮಾಡಿಕೊಡ್ತಾರೆ ಅಣ್ಣ. ಪ್ರಸಾದ್ ಅಲ್ರಿ ದುಕಾನ್ ಹೆಸರು. ಗಿಫ್ಟ್ ತೊಗೊಂಡು ಬಂದೀವಿ. ಈಗ ನಮ್ಮ ಪ್ರತ್ಯೇಕ ಗಾಡಿ ಬೇಡ್ದ, ಗಾಡಿ ಆಗಲ್ಲ ಅಂತೇಳ್ಬಿಟ್ಟು ಈಗ ಡೈರಿ ಮಿಲ್ಕು ಇಲ್ಲಾಂದರೆ ಆಕ್ಸಿಡೆಂಟ್ ಕೊಡ್ಸೋಕೆ ಹೊಂಟೀನಿ. ನೋಡ್ರಿ, ಮೆಡಿಕಲ್ಗೆ ಅಂಗಡಿಯಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ನಮ್ಮ ಚಿನ್ನಿ ಬಂಗಾರಿಗೆ ಕರ್ಕೊಂಡು ಮೆಡಿಕಲ್ಗೆ ಹೊಂಟೀನಿ. ನೋಡ್ರಿ, ಈಗ ಇದು ತಗೊಂಬರ್ತೀನಿ. ಡೈರಿ ಮಿಲ್ಕ್ ತೊಗೊಂಬರಮ್ಮ. ಡೈರಿ ಮಿಲ್ಕ್ ಬೇಕು. ಗುಬ್ಬಿ, ಗುಬ್ಬಿ, ಡೈರಿ ಮಿಲ್ಕ್ ಬೇಕು. ನಾನು ಬಿಟ್ಟು ಹೋಗಿದ್ದೀನಿ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಾಳ ನನ್ನ ಮಗಳು. ಮಾತಾಡಿಸ್ತಾನೆ ಇಲ್ಲ. ನೋಡ್ರಿ ಫ್ರೆಂಡ್ಸ್, ಹಾಕಮ್ಮ ನನ್ನ ಮೇಲೆ ಕೋಪ ಅದು ನಿಂಗೆ, ಸಿಟ್ಟಿಗೆ ಬಂದಿರಿ ನನ್ನ ಮೇಲೆ. ಬರ್ರಿ, ಹೋಗಿ ಡೈರಿ ಮಿಲ್ಕ್ ತರೋಣ. ನೋಡ್ರಿ, 3 ಜೇಮ್ಸ್ ತಂದೀನಿ. ನೋಡ್ರಿ, ಈಗ 3 ಜೇಮ್ಸ್ ತಂದೀನಿ. ಡೈರಿ ಮಿಲ್ಕು ಇರಲಿಲ್ಲ, ಎಕ್ಸ್ರಮ್ ಕೂಡ ಇರಲಿಲ್ಲ. ಅದ್ರ ಕಡೆ ಇದು ಜೇಮ್ಸ್ ತಂದೀನಿ. ನೋಡ್ರಿ, ಚಿನ್ನಿ ಬಂಗಾರಿಗೆ, ಶೌರ್ಯ, ಪ್ರತ್ಯೇಕಗೆ ಅಲ್ಲ ಬಂಗಾರ ತಿತ್ತಿಯಲ್ಲ ಮನ್ ಗುಬ್ಬಿ, ಪ್ರತೀಕ್. ಏಯ್ ಬರ್ರಿ, ಈಗ ಮನೆಗೆ ಹೋಗಮ್ಮಿ. ಶೌರ್ಯ, ಏನು ತಿಳ್ಳುತ್ತಿದಿ? ಜೇಮ್ಸ್ ತಿಳ್ಳುತ್ತೀರಿ? ಖುಷಿ ತಿಳ್ಳುತ್ತೀರಿ ಮಮ್ಮಿ, ಜೇಮ್ಸ್ ತಿಳ್ಳುತ್ತೀರಿ? ನಮ್ಮ ಪಪ್ಪ ನೋಡ್ರಿ ಊರಿಂದ ಬಂದಾರ, ಮೊನ್ನೆನೇ ಬಂದ್ರೆ ನಮ್ಮ ಲಾಗ್ಲಲ್ಲಿ ತೋರಿಸಿಲ್ಲ. ನೋಡ್ರಿ, ಪ್ರತಿಕ್ ನಾನು ಕೂತು ತಿರ್ಲಗತ್ತಾನ. ನಮ್ಮ ಅತ್ತಿ ನೋಡ್ರಿ, ಈಗ ಬಂದಿ ಅತ್ತಿ. ಯಾವಾಗ ಬಂದಿದ್ದಿ? ಏನು ಕುಡ್ಲಿತ್ತಿ? ಟೀ ಕುಡ್ಲಿಗತ್ತಾರತ್ತ ನಮ್ಮ ಅತ್ತಿ. ಟೀ ನೋಡ್ರಿ, ಇವ್ರು ನಮ್ಮ ಬ್ಲಾಗ್ ಮಾಡ್ತಾಯಿದ್ದೆ, ಯಾವ ಥರ ನೋಡ್ತಿದ್ದಾರೆ ನೋಡ್ರಿ. ಹಾಯ್ ಮಾಡಿ, ಹಾಯ್ ಕರ್, ಹಾಯ್ ಕರ್. ಗುಲ್ಯ, ನಿಮ್ಮ ಮಮ್ಮಿ ನೋಡ್ತಾರೆ ಇದು ಯೂಟ್ಯೂಬ. ಹಾಯ್ ಮಾಡುವ. ಹಾಂ ನೋಡ್ರಿ ಫ್ರೆಂಡ್ಸ್, ನಾನು ಇವತ್ತು ಒಂದು ಎಡ್ವರ್ಟ್ ಮಾಡೀನಿ. ಏನು ಎಡ್ವರ್ಟ್ ಅಂದರೆ, ಬ್ಯಾಳಿ ಆಮೇಲೆ ಹೆಸರು ಬ್ಯಾಳಿ ಮಾಡೋಕ್ಕೆ ಎಲ್ಲ ಕುದಿಯಕ್ಕೆ ಇಟ್ಟೀನಿ. ಅದು ಹುರಿದಿರಲಿಲ್ಲ. ಫಸ್ಟ್ ಆಫ್ ಆಲು ಹುರಿಯಕ್ಕೆ ನೆನಪಿರಲಿಲ್ಲ. ನಮ್ಮ ಚಿನ್ನಿ ಬಂಗಾರ ಆಳ್ತಾ ಇದ್ಲು, ಹಾಗಾಗಿ ಅದು ಹುರಿಯೋಕ್ಕೂ ನೆನಪು ಇರಲಿಲ್ಲ. ಆಮೇಲೆ ಎಲ್ಲ ಅಂಗಡಿಯಿಂದ ಎಲ್ಲ ತಂದಿದ್ದೀನಿ, ಹೆಸರು ಬೇಳೆ, ಆಮೇಲೆ ಅವೆಲ್ಲ ತೊಗೊಂಬಂದೀನಿ. ಕಾಜು ಬಾದಾಮು ಅವೆಲ್ಲ ತೊಗೊಂಬಂದೀನಿ, ಏಲಕ್ಕಿ ಎಲ್ಲ ತೊಗೊಂಬಂದೀನಿ. ಆದರೆ ಬೆಲ್ಲ ತರೋಕ್ಕೆ ಗ್ಯಾಪ್ನೇ ಇಲ್ಲ, ಅದೊಂದು. ಆಮೇಲೆ ಫಸ್ಟೇ ಹುರಿದಿರಲಿಲ್ಲ, ಸ್ವಲ್ಪ ತುಪ್ಪದಲ್ಲಿ ಹುರಿಬೇಕು, ಆಮೇಲೆ ಹಾಲಲ್ಲೂ ಹುರಿಬೇಕು. ಹಾಲೆಲ್ಲ ತಂದೀನಿ, ಬೆಲ್ಲನೇ ತಂದಿರಲಿಲ್ಲ. ಹಂಗಾಗಿ ಅದೇನು ಕುದಿಸಿದ್ನಲ್ಲ, ನೀರೆಲ್ಲ ಕುದಿಸಿದ್ದೀನಿ, ಅದು ಹುರಿದಿರಲಿಲ್ಲ ಅಷ್ಟೇ.
ಮತ್ತು ಅದನ್ನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಊಟ ಮಾಡೀವಿ ನೋಡ್ರಿ. ಅನ್ನ ಮತ್ತು ಬ್ಯಾಳಿ ಅದೆಲ್ಲ ಇರುತ್ತಲ್ರಿ, ಅದು ಎರಡು ಕೂಡ ಊಟ ಮಾಡೀವಿ ನೋಡ್ರಿ. ಇವತ್ತೊಂದು ಎಡ್ವಟ್ಟು ಏನೋ ಮಾಡೋಕ್ಕೆ ಹೋಗಿ ಏನೋ ಒಂದು ಆಗೋಯ್ತು. ನಮ್ಮ ಯಜಮಾನ್ರು ಬೈತಾ ಇದ್ರು, ಏನೇನೋ ಮಾಡ್ತೀಯ ಅಂತೇಳ್ಬಿಟ್ಟು. ಏನೋ ಮಾಡಲು ಹೋಗಿ ಏನೋ ಆಯಿತು ನೋಡ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ನನ್ನ ಜೀವನದಲ್ಲಿ ನನಗೆ ತುಂಬ ಮುಖ್ಯ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್, ಐ ಲವ್ ಯು, ಗುಡ್ ನೈಟ್.